ಸ್ನೇಹಿತರು, ತುಂಬ ಜನ ಒಂದು ವಿಚಾರದ ಬಗ್ಗೆ ತಲೆಕೆರೆಕೊಳ್ತಾ ಇದ್ದಾರೆ ಈ ಇಸ್ರೇಲ್ ಇರಾನ್ ಯುದ್ಧದಲ್ಲಿ. ಓಕೆ, ಇಸ್ರೇಲ್ ಒಂದು ಯಹೂದಿ ರಾಷ್ಟ್ರ, ಇರಾನ್ ಒಂದು ಶಿಯಾ ಮುಸ್ಲಿಂ ಕಂಟ್ರಿ, ಆಮೇಲೆ ಅಮೆರಿಕ ಒಂದು ಕ್ರಿಶ್ಚಿಯನ್ ಕಂಟ್ರಿ. ಇಲ್ಲಿ ಯಹೂದಿಗಳು ಕ್ರಿಶ್ಚಿಯನ್ರು ಒಂದಾಗಿದ್ದಾರೆ, ಇವ್ರ ಮೇಲೆ ದಾಳಿ ಮಾಡಿದ್ದಾರೆ ಇರಾನ್ ಮೇಲೆ. ಇರಾನ್ ಮುಂಚಿನಿಂದಲೂ ಕೂಡ ಅಮೆರಿಕವನ್ನು ಶತ್ರು ಅಂತ ಪರಿಗಣಿಸ್ತಾ ಇತ್ತು, ಅಮೆರಿಕದ ನೆಲೆಗಳ ಮೇಲೆ ದಾಳಿ ಮಾಡ್ತಾ ಇತ್ತು, ಇಸ್ರೇಲ್ನ ಹಿತಾಸಕ್ತಿಗಳ ಮೇಲೆ ಪ್ರಾಕ್ಸಿಗಳನ್ನು ಬಳಸಿ ದಾಳಿ ಮಾಡ್ತಾ ಇತ್ತು. ಇವ್ರ ನಡುವೆ ವಾರ್ ಇತ್ತು ಮುಂಚಿನಿಂದನೂ ಕೂಡ ಅಂತ. ಆದರೆ ಈ ಹೊಡೆದಾಟದಲ್ಲಿ ಶ್ರೀಮಂತ ಸುನ್ನಿ ಅರಬ್ ರಾಷ್ಟ್ರಗಳು, ದುಬೈ ಅಂದರೆ UAE, ಆಮೇಲೆ ಸೌದಿ ಅರೇಬಿಯಾ, ಕತರ್, ಬಹರೇನ್, ಅವ್ರನ್ನೂ ಕೂಡ ಬಿಡ್ತಾ ಇಲ್ವಲ್ಲ ಇರಾನ್, ಅವರಿಗೂ ಹೊಡಿತಾ ಇದ್ದಾರಲ್ಲ. ದುಬೈ ಅಂತೂ ಬರೀ ಇಸ್ಲಾಮಿಕ್ ವರ್ಲ್ಡ್ ಮಾತ್ರ ಅಲ್ಲ, ಜಗತ್ತಲ್ಲೇ ಅತ್ಯಂತ ಆಧುನಿಕ ನಗರಕ್ಕೆ ಹೆಸರುವಾಸಿಯವರು. ಆ ರೀತಿ ನಗರವನ್ನು ಕಟ್ಟಿದ ಖ್ಯಾತಿ ಹೊಂದಿರೋರು ದುಬೈ ಶೇಖುಗಳು, UAEನ ಶೇಖುಗಳು. ಅವ್ರನ್ನೂ ಬಿಡ್ತಿಲ್ವಲ್ಲ. ಪಾಮ್ ಜುಮೇರಾ ಹತ್ರ ಹೋಗಿ ಬಾಂಬ್ ಬಿದ್ದಿದೆ, ಮಿಸೈಲ್ ಬಿದ್ದಿದೆ, ಇರಾನ್ ಹಾರಿಸಿರೋದು. ಬುರ್ಜ್ ಖಲೀಫಾ ಕೀರ್ತಿ ಪತಾಕೆ ದುಬೈನವ್ರದ್ದು, ಅದರ ಪಕ್ಕಕ್ಕೆ ಹತ್ರಕ್ಕೆ ಹೋಗಿದೆ ಇರಾನ್ನ ಸ್ಫೋಟಕ. ಹತ್ರಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ ಬುರ್ಜ್ ಖಲೀಫಾಗೂ ಬೆಂಕಿ ಬೀಳ್ತಾ ಇತ್ತು. ಯಾಕೆ? ಇರಾನ್ ಯಹೂದಿಗಳ ವಿರುದ್ಧ, ಅಮೆರಿಕ ವಿರುದ್ಧ ಹೋರಾಟ ಮಾಡ್ತಿರೋ ಟೈಮ್ನಲ್ಲಿ, ಫೈಟ್ ಮಾಡ್ತಿರೋ ಟೈಮ್ನಲ್ಲಿ ಸುನ್ನಿ ಮುಸ್ಲಿಂ ರಾಷ್ಟ್ರಗಳನ್ನು ಯಾಕೆ ಟಾರ್ಗೆಟ್ ಮಾಡ್ತಾ ಇದೆ? ಅಲ್ಲಿಗೆ ಯಾಕೆ ಬೆಂಕಿ ಇಡ್ತಾ ಇದೆ? ನಾವು ಈ ರೀತಿ ಪ್ರಶ್ನೆ ಕೇಳಿದ ತಕ್ಷಣ ತುಂಬ ಜನ ಕೇಳ್ಬೋದು, ಇಲ್ಲಿ ಧರ್ಮ ಎಲ್ಲಿಂದ ಬಂತು? ಇದು ರಾಷ್ಟ್ರಗಳು ಹಿತಾಸಕ್ತಿಯನ್ನು ಕಾಪಾಡ್ಕೊಳ್ಳೋಕೆ ಮಾಡ್ತಾರೆ ಅಂತ ನೀವು ಹೇಳ್ಬೋದು. ಆದರೆ ಇಲ್ಲಿ ಧರ್ಮ, ಮತದ ಸೂಕ್ಷ್ಮ ವಿಚಾರಗಳು ತುಂಬ ಇದ್ದಾವೆ. ಸ್ನೇಹಿತರೆ, ಈ ಕದನದ ಹಿಂದೆ ದಾಯಾದಿ ದ್ವೇಷ ಇದೆ. ಸಾವಿರಾರು ವರ್ಷಗಳಿಂದ ಮಡುಗಟ್ಟಿರೋ ಸೇಡಿದೆ. ಅಫ್ಕೋರ್ಸ್ ಇಲ್ಲಿ ಅಮೆರಿಕ ಪಾಲಿಟಿಕ್ಸ್ ಮಾಡ್ತಾ ಇದೆ, ಒಬ್ಬರ ವಿರುದ್ಧ ಒಬ್ಬರು ಹೊಡ್ಕೊಳ್ಳಿ ಸಾಯಿರಿ ಅಂತ ಬಿಡ್ತಾ ಇದೆ ಅನ್ನೋದು ಸ್ಪಷ್ಟ. ಅಮೆರಿಕ ಅದನ್ನೇ ಮಾಡೋದು. ಆದರೆ ಇಲ್ಲಿ ಇಸ್ರೇಲ್, ಇರಾನ್ ಮತ್ತು ಸುನ್ನಿ ಅರಬ್ ರಾಷ್ಟ್ರಗಳ ವಿಚಾರದಲ್ಲಿ ರಾಜಕಾರಣ ಮಾತ್ರ ಇಲ್ಲ, ಅವರದ್ದೇ ಆದ ಮೂಲ ಧಾರ್ಮಿಕ ಮತೀಯ ದ್ವೇಷ ಇದೆ. ಇದನ್ನು ಅಬ್ರಹಾಮಿಕ್ ಕಾನ್ಫ್ಲಿಕ್ಟ್ ಅಂತಾನೆ ಕರೀತಾರೆ. ಹಾಗಿದ್ರೆ ಏನಿದು ಅಬ್ರಹಾಮಿಕ್ ಧರ್ಮಗಳ ಸಂಘರ್ಷ? ಮೂಲ ಬೇರು ಒಂದೇ ಆಗಿದ್ರೂ ಕೂಡ ಇವ್ರ ನಡುವೆ ದ್ವೇಷ ಶುರುವಾಗಿದ್ದಲ್ಲಿ ಯಹೂದಿಗಳು, ಸುನ್ನಿ ಅರಬ್ರು ಎಲ್ಲ ಸೇರಿಕೊಂಡು ಈ ಶಿಯಾ ಇರಾನನ್ನು ಟಾರ್ಗೆಟ್ ಮಾಡ್ತಿರೋದು ಯಾಕೆ? ಕ್ರಿಶ್ಚಿಯನ್ಸ್, ಅಮೆರಿಕನ್ಸ್ ಕೂಡ ಸೇರಿಕೊಂಡು. ಬನ್ನಿ ಈ ವಿಡಿಯೋದಲ್ಲಿ ಇದರ ಮೂಲವನ್ನು, ಕೋರನ್ನು ಅರ್ಥ ಮಾಡ್ಕೊಂಡ್ಬಿಡೋಣ ನಾವು. ಮೂರು ಧರ್ಮ, ಒಂದೇ ಮೂಲ. ಈಗಿನ ಸಿಚುವೇಶನ್ ಪೂರ್ತಿ ಅರ್ಥ ಆಗಬೇಕು ಅಂದರೆ ಮೊದಲು ಅಬ್ರಹಾಮಿಕ್ ಧರ್ಮಗಳ ಬಗ್ಗೆ ತಿಳ್ಕೋಬೇಕು. ಈಗ ಜಗಳ ಆಡ್ತಿರೋ 4 ಪಾರ್ಟಿಗಳು ಬೇರೆ ಬೇರೆ ಮತವನ್ನು ಪ್ರತಿನಿಧಿಸ್ತಾರೆ, ಪಂಥಗಳನ್ನು ಪ್ರತಿನಿಧಿಸ್ತಾರೆ. ಈ ಇರಾನ್ ಮತ್ತು ಸುನ್ನಿ ರಾಷ್ಟ್ರಗಳು ಇಸ್ಲಾಮಿಕ್ ಮತವನ್ನೇ ಅನುಸರಿಸಿದ್ರೂ ಕೂಡ ಅವರಿಬ್ಬರ ನಡುವೆ ದೊಡ್ಡ ಅಂತರ ಇದೆ. ಅದನ್ನು ಆಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಇಲ್ಲಿ ಇಸ್ರೇಲ್ ಯಹೂದಿ ಧರ್ಮ ಅಂತ ನಾವು ನೋಡಿದ್ರೆ, ಇರಾನ್ ಒಂದು ಶಿಯಾ ಮುಸ್ಲಿಂ ಕಂಟ್ರಿ, ಅಮೆರಿಕ ಇವರು ಸೆಕ್ಯುಲರ್ ಅಂತಾರೆ, ಆದರೆ ಪ್ರಿಡಾಮಿನೆಂಟ್ಲಿ ಕ್ರೈಸ್ತ ಕಂಟ್ರಿ, ಕ್ರಿಶ್ಚಿಯನ್ ಕಂಟ್ರಿ. ಅಮೆರಿಕ ಅಧ್ಯಕ್ಷರು ಇಲ್ಲಿವರೆಗೂ ಕೂಡ, ಇನ್ಕ್ಲೂಡಿಂಗ್ ಬರಾಕ್ ಒಬಾಮಾ, ಮೋಸ್ಟ್ ಲಿಬರಲ್ ಅಂತ ಕರೆಸ್ಕೊಳ್ಳೋ ಒಬಾಮಾ ಸೇರಿದಂತೆ ಎಲ್ಲರೂ ಕೂಡ ಅವರು ಬೈಬಲ್ ಮೇಲೆ ಕೈ ಇಟ್ಟೆ ಪ್ರಮಾಣವಚನ ಸ್ವೀಕರಿಸೋದು. ಇನ್ನು ಸುನ್ನಿ ರಾಷ್ಟ್ರಗಳು ತಾವು ಇಸ್ಲಾಂನ ನಿಜವಾದ ಪಾಲಕರು ಅಂತ ಹೇಳ್ತಾರೆ. ಇಲ್ಲಿ ಈ 4 ಬಣ ಅಥವಾ 3 ಮತಗಳು ತಾವು ಬೇರೆ ಬೇರೆ ಅಂತ ಹೇಳ್ಕೊಂಡ್ರು ಕೂಡ ಇವರೆಲ್ಲರಿಗೂ ಒಂದೇ ಮೂಲ ಇದೆ. ಈ 3 ಧರ್ಮಗಳು ಕೂಡ ಭೂಮಿಯ ಮೊದಲ ಮನುಷ್ಯ ಆಡಮ್ನಿಂದಲೇ ಮನುಕುಲ ಶುರುವಾಯಿತು ಅಂತ ನಂಬ್ತಾರೆ. ಇವ್ರು 3 ಜನ ಕೂಡ ಹಂಗೆ ನಂಬ್ತಾರೆ. ಈ ಆಡಮ್ರಿಂದ ಶುರುವಾದ ಪ್ರವಾದಿಗಳ ಸರಣಿಯಲ್ಲಿ ಅತ್ಯಂತ ಪ್ರಮುಖ ಲಿಂಕ್ ಅಂದ್ರೆ ಅದು ಅಬ್ರಹಾಂ. ಇವ್ರನ್ನ ಈ 3 ಧರ್ಮಗಳು ತಮ್ಮ ಪಿತಾಮಹ ಅಂತ ಕರೀತಾರೆ. 3 ಜನ ಕೂಡ ಮುಸ್ಲಿಮರು, ಯಹೂದಿಗಳು, ಕ್ರಿಶ್ಚಿಯನ್ಸ್. ಇದಕ್ಕೆ ಇವುಗಳನ್ನ ಅಬ್ರಹಾಮಿಕ್ ಧರ್ಮಗಳು ಅಂತ ಕರೀತಾರೆ. ಇದರಲ್ಲಿ ಅತ್ಯಂತ ಹಳೆಯದು ಅಂದ್ರೆ ಯಹೂದಿ ಧರ್ಮ, ಜುಡಾಯಿಸಂ. ಕ್ರಿಸ್ತಪೂರ್ವ 3000ದಿಂದ 1000 ನಡುವೆ ಇದು ಶುರುವಾಯಿತು, ಕ್ರಿಸ್ತಪೂರ್ವ. ಅಬ್ರಹಾಂ ಇವರ ಪಿತಾಮಹ. ಯಹೂದಿಗಳ ಇತಿಹಾಸ ಬಹಳ ರೋಚಕ. ಕ್ರಿಸ್ತಪೂರ್ವ 10ನೇ ಶತಮಾನದಲ್ಲಿ ಕಿಂಗ್ ಸೊಲೊಮನ್ ಜೆರುಸಲಂನಲ್ಲಿ ಯಹೂದಿಗಳ ಫಸ್ಟ್ ಟೆಂಪಲ್ ಅನ್ನ ಕಟ್ತಾರೆ. ಆದರೆ ಕ್ರಿಸ್ತಪೂರ್ವ 586ರಲ್ಲಿ ಬ್ಯಾಬಿಲೋನಿಯನ್ಸ್ ಅವರು ಬಂದು ಆ ಗುಡಿಯನ್ನ, ಟೆಂಪಲ್ ಅನ್ನ ನಾಶ ಮಾಡ್ತಾರೆ. ಆಮೇಲೆ ಯಹೂದಿಗಳು ಸೆಕೆಂಡ್ ಟೆಂಪಲ್ ಕಟ್ಕೊಳ್ತಾರೆ. ಅದನ್ನು ಕ್ರಿಸ್ತಶಕ 70ರಲ್ಲಿ ರೋಮನರು ಬಂದು ಧ್ವಂಸ ಮಾಡ್ತಾರೆ. ಯಹೂದಿಗಳ ನಂಬಿಕೆಗಳ ಪ್ರಕಾರ ಮೋಸೆಸ್ ಅತ್ಯಂತ ಪ್ರಮುಖ ಪ್ರವಾದಿ. ಇವರ ಗ್ರಂಥ ತನಕ್ ಅಥವಾ ತೋರಾ. ಯಹೂದಿಗಳ ಪ್ರಕಾರ ಮಲಕೈ ಅವರೇ ಭೂಮಿಗೆ ಬಂದ ಕೊನೆಯ ಪ್ರವಾದಿ. ಅವರ ನಂತರ ಬೇರೆ ಯಾರೇ ಬಂದು ನಾನು ಪ್ರವಾದಿ, ನಾನು ದೇವರ ಮಗ ಅಂತ ಹೇಳಿದ್ರು ಕೂಡ ನಂಬಂಗಿಲ್ಲ ನಾವು ಅನ್ನೋದು ಅವರ ಯಹೂದಿಗಳ ಅಚಲವಾಗಿರೋ ನಂಬಿಕೆ. ದೇವರಿರೋದೊಬ್ಬರೇ, ಅವರೇ ಸುಪ್ರೀಂ ಅನ್ನೋದು, ಏಕದೇವತಾರಾಧನೆ ಅನ್ನೋದು ಅಂದರೆ ಮೊನೊಏಥಿಸಮ್ ಇವರ ಮೂಲ ಸಿದ್ಧಾಂತ. ಅದು ಹಾಗೆ ಕಂಟಿನ್ಯೂ ಆಗಿತ್ತು, ಭಿನ್ನಾಭಿಪ್ರಾಯ ಜಾಸ್ತಿ ಇರಲಿಲ್ಲ. ಆದರೆ ಈ ಯಹೂದಿ ಧರ್ಮದಲ್ಲೇ ಒಬ್ಬ ಮಹಾಪುರುಷರ ಎಂಟ್ರಿ ಆಯಿತು, ವಿವಾದ ಅಲ್ಲಿಂದ ಶುರುವಾಯಿತು. ಜೀಸಸ್ ಬಂದರು, ಕವಲು ಬದಲಾಯಿತು.
ಕ್ರಿಸ್ತ ಶಕ 1ನೇ ಶತಮಾನದಲ್ಲಿ ಯಹೂದಿ ಕುಟುಂಬದಲ್ಲಿ ಒಂದು ಮಗು ಜನಿಸ್ತು. ಅವರೇ ಜೀಸಸ್ ಆಫ್ ನಜರತ್ ಅಥವಾ ಯೇಸು ಕ್ರಿಸ್ತರು. ಇವ್ರು ಯಾರು? ಇವರೊಬ್ಬ ಜೂಯಿಷ್ ರಾಬಾಯ್. ಇವರು ಜೀಸಸ್ ತಮ್ಮ ಅದ್ಭುತ ಬೋಧನೆಗಳಿಂದ ಅಪಾರ ಜನಪ್ರಿಯತೆ ಗಳಿಸಿದ್ರು. ಅವರನ್ನ ಫಾಲೋ ಮಾಡಿದ ಜನ ಜೀಸಸ್ರನ್ನೇ ಪ್ರವಾದಿ ಅಂತ ಮತ್ತೆ ದೇವರ ಮಗ, ಮಸಾಯ, ಸನ್ ಆಫ್ ಗಾಡ್ ಅಂತ ನಂಬೋಕೆ ಶುರು ಮಾಡಿದ್ರು. ಇವರು ಬೈಬಲ್ ಅನ್ನ ತಮ್ಮ ಪವಿತ್ರ ಗ್ರಂಥವನ್ನಾಗಿ ನೋಡಿದ್ರು. ಇದರ ಅನುಯಾಯಿಗಳು. ಈಗೇನಾಯ್ತು, ಹಿಂಗ್ ಹೋಗ್ತಾ ಇರೋದು 2 ಕವಲಾಯ್ತು. ಈಗ ಯಹೂದಿ ಧರ್ಮದೊಳಗಡೆ ಒಂದು ಕವಲು ಬಂತು, ಕ್ರಿಶ್ಚಿಯಾನಿಟಿ ಬಂತು ಅಲ್ವಾ. ನೆಕ್ಸ್ಟ್ ನೋಡಿ, ಇನ್ನು ಹಿಂಗೆ ಹಲವು ಶತಮಾನಗಳ ತನಕ ಹೋಯ್ತು. ಯಹೂದಿಗಳು ಕ್ರೈಸ್ತರ ನಡುವೆ ಭಿನ್ನಾಭಿಪ್ರಾಯ ಎಲ್ಲ ಇತ್ತು, ಕಂಟಿನ್ಯೂ ಆಯ್ತದು. ಆದರೆ 6ನೇ ಶತಮಾನದಲ್ಲಿ, ಕ್ರಿಸ್ತ ಶಕ 610ರಲ್ಲಿ ಅರೇಬಿಯಾ ಭಾಗದಲ್ಲಿ ಮಹಮ್ಮದ್ ಅವರು ಜನಿಸಿದ್ರು. ಇಸ್ಲಾಮಿಕ್ ನಂಬಿಕೆ ಪ್ರಕಾರ ಇವರು ಯಾವುದೇ ಧರ್ಮಕ್ಕೂ ಸೇರಿರಲಿಲ್ಲ. ಬದಲಾಗಿ ಅವರು ಹನೀಫ್ ಅನ್ನೋ ಸಂಪ್ರದಾಯ ಅಥವಾ ನಂಬಿಕೆಯನ್ನು ಪಾಲಿಸ್ತಾ ಇದ್ರು ಅಂತಷ್ಟೇ ಹೇಳಲಾಗತ್ತೆ. ಈ ಹನೀಫ್ರು ಯಾರು? ಇವರು ಯಹೂದಿಗಳು ಆಗಿರಲಿಲ್ಲ ಅಥವಾ ಕ್ರೈಸ್ತರು ಆಗಿರಲಿಲ್ಲ. ಬದಲಾಗಿ ಅವರು ಪ್ರವಾದಿ ಅಬ್ರಹಾಂ ಅವರು ಪಾಲಿಸಿಕೊಂಡು ಬಂದಿದ್ದ ಶುದ್ಧ ಏಕದೇವತಾರಾಧನೆಯ ಹಾದಿಯನ್ನು ನಂಬಿದ್ರು. ಓಕೆ, ಇದನ್ನು ರಿಪೀಟ್ ಮಾಡ್ತೀವಿ ಈಗ. ಈ ಹನೀಫರು ಯಹೂದಿಗಳು ಆಗಿರಲಿಲ್ಲ, ಕ್ರೈಸ್ತರು ಆಗಿರಲಿಲ್ಲ. ಬದಲಾಗಿ ಪ್ರವಾದಿ ಅಬ್ರಹಾಂ, ಹೇಳಿದಲ್ಲ ಅವಾಗಲೇ ಇವ್ರ ಬಗ್ಗೆ, ಎಲ್ಲ ಈ 3ಕ್ಕೂ ಇವರೇ ಮೂಲ ಅಂತ. ಈ ಪ್ರವಾದಿ ಅಬ್ರಹಾಂ ಅವರು ಪಾಲಿಸಿಕೊಂಡು ಬಂದಿದ್ದ ಶುದ್ಧ ಏಕದೇವತಾರಾಧನೆ, ಪ್ಯೂರ್ ಮೋನೋಏಥಿಸಮ್, ಆ ಹಾದಿಯನ್ನಷ್ಟೇ ನಂಬಿದ್ರು. ಈ ಗುಂಪಲ್ಲಿ ಪ್ರವಾದಿ ಮೊಹಮ್ಮದರ ಜನನ ಆಗುತ್ತೆ. ಅವ್ರ ಮುಂದೆ ಇಸ್ಲಾಂ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ. ಈ ಆಚರಣೆ ಪಾಲಿಸಿದವರೆಲ್ಲ ಮುಸ್ಲಿಮ್ಸ್ ಆಗ್ತಾರೆ. ಕುರಾನ್ ಅನ್ನ ಇವರು ಪವಿತ್ರ ಗ್ರಂಥ ಅಂತ ನಂಬ್ತಾರೆ. ಸರಿ, 3 ಜನಕ್ಕೆ ಒಂದೇ ಮೂಲ ಅಂದಮೇಲೆ ಗಲಾಟೆ ಯಾಕೆ, ಹೊಡೆದಾಟ ಯಾಕೆ? ಈಗ ಮೇನ್ ವಿಚಾರಕ್ಕೆ ಬರೋಣ. ಇಲ್ಲಿ ಭಿನ್ನಾಭಿಪ್ರಾಯಗಳಿದೆ ಇವ್ರ ನಡುವೆ. ಯಹೂದಿಗಳು ಆಡಮ್, ಅಬ್ರಹಾಂ, ಮೋಸೆಸ್, ಮಾಲಕೈ ಎಲ್ಲರನ್ನೂ ಒಪ್ಕೊಳ್ತಾರೆ. ಆದರೆ ಜೀಸಸ್ ಮತ್ತೆ ಮೊಹಮ್ಮದ್ರನ್ನ ಅವರು ಪ್ರವಾದಿಗಳಂತ ಇವರಿಬ್ಬರನ್ನ ಒಪ್ಕೊಳ್ಳಲ್ಲ. ಅವರು ಇವರಿಬ್ಬರನ್ನ ಬಿಟ್ಟು ಉಳಿದವರೆಲ್ಲರನ್ನ ಒಪ್ಕೊಳ್ತಾರೆ ಯಹೂದಿಗಳು. ಆದರೆ ನೋ ಜೀಸಸ್, ನೋ ಮೊಹಮ್ಮದ್ ಅಂತ ಹೇಳ್ತಾರೆ ಇವರು ಯಹೂದಿಗಳು. ಹೀಗಾಗಿ ಯಹೂದಿಗಳಿಗೂ ಉಳಿದ ಕ್ರೈಸ್ತರಿಗೂ ಮುಸ್ಲಿಮರಿಗೂ ಆಗಬರಲ್ಲ. ಈ ಹಿಂದೆ ಮುಸ್ಲಿಮ್ಸ್ ಮತ್ತು ಯಹೂದಿಗಳ ನಡುವೆ ಎಷ್ಟು ಗಲಾಟೆ ಇವಾಗ ಆಗ್ತಿದೆಯೋ ಅದಕ್ಕೂ ಮೀರಿದ ಭಯಾನಕ ರಾಕ್ಷಸಿ ಘಟನೆಗಳು ಯಹೂದಿಗಳ ಮೇಲೆ ಕ್ರಿಶ್ಚಿಯನ್ಸ್ ಮಾಡಿದ್ದಾರೆ. ಇನ್ನು ಹಿಂದಕ್ಕೆ ಹೋದರೆ, ನಿಮಗೆ 100 ವರ್ಷ ಹಿಂದಕ್ಕೆ ಹೋದರೆ ಕಾಲದಲ್ಲಿ, ಅದನ್ನು ನಾವು ಈ ಹಿಂದೆ ಸ್ಪೆಷಲ್ ರಿಪೋರ್ಟ್ಸಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ವಿ ನಾವು ನಿಮಗೆ. ಯಹೂದಿಗಳ ಬಗ್ಗೆ ಹೇಳೋ ಟೈಮ್ನಲ್ಲಿ ಆಗಲ್ಲ, ಅವರಿಗೆ ಆಗ್ತಾ ಇರಲಿಲ್ಲ. ಇವಾಗ ಸ್ವಲ್ಪ ಕ್ರೈಸ್ತರು ಲಿಬರಲ್ ಆಗಿದ್ದಾರೆ, ಯಹೂದಿಗಳೊಂದಿಗೆ ಚೆನ್ನಾಗಿದ್ದಾರೆ. ಬಟ್ ಮುಂಚೆ ಹಾಗಿರಲಿಲ್ಲ. ಇವಾಗ ಮುಸ್ಲಿಮರೊಂದಿಗೆ ಯಹೂದಿಗಳಿಗೆ ಹೆಂಗೆ ಫೈಟ್ ನಡೆಯುತ್ತೋ ಹಾಗೆ ಆವಾಗಿತ್ತು. ಬನ್ನಿ, ಈಗ ಆ ಮುಸ್ಲಿಮರಲ್ಲೂ ಕೂಡ ಎಲ್ಲರೊಂದಿಗೆ ಯಹೂದಿಗಳಿಗೆ ಫೈಟ್ ಇಲ್ಲ. ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ ನೆಕ್ಸ್ಟ್ ನಿಮಗೆ. ಸ್ವಲ್ಪ ಇದು ಜೇಡ್ರ ಬಲ ಥರ ಇರುತ್ತೆ, ಕರೆಕ್ಟಾಗಿ ಕೇಳಿಸ್ಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಎಲ್ಲಿದ್ವಿ ನಾವು? ಯಹೂದಿಗಳು ಬೇರೆಲ್ಲ ಪ್ರವಾದಿಗಳನ್ನು ಒಪ್ಕೊಳ್ತಾರೆ, ಜೀಸಸ್ನ ಮತ್ತು ಇವ್ರನ್ನ ಮೊಹಮ್ಮದ್ರನ್ನ ಅವರು ಪ್ರವಾದಿಗಳಂತ ಒಪ್ಕೊಳ್ಳಲ್ಲ ಅಂತ ನಿಮಗೆ ಹೇಳಿದ್ವಲ್ಲ. ಆದರೆ ಕ್ರೈಸ್ತರು ಯಹೂದಿ ಪ್ರವಾದಿಗಳು ಹೌದು, ಇವರು ಪ್ರವಾದಿಗಳಂತ ಒಪ್ಕೊಳ್ತಾರೆ. ಹಾಗೆ ಜೀಸಸ್ರನ್ನ ದೇವರ ಮಗ ಅಂತ ಕ್ರಿಶ್ಚಿಯನ್ಸ್ ಫಾಲೋ ಮಾಡ್ತಾರೆ. ಆದರೆ ಕ್ರಿಶ್ಚಿಯನ್ಸ್ ಮೊಹಮ್ಮದರನ್ನ ಪ್ರವಾದಿ ಅಂತ ಒಪ್ಪಲ್ಲ. ಹೀಗಾಗಿ ಇವರಿಗೂ ಇಸ್ಲಾಮಿಕ್ ಮತಪಾಲಕರಿಗೂ ಹೊಂದಾಣಿಕೆಯಾಗಲ್ಲ. ಇನ್ನು ಇಸ್ಲಾಂ ಧರ್ಮದಲ್ಲಿ ಆಡಮ್, ಅಬ್ರಹಾಂ, ಮೋಸೆಸ್, ಜೀಸಸ್ ಎಲ್ಲರೂ ದೇವರ ಪ್ರವಾದಿಗಳು ಅನ್ನೋ ನಂಬಿಕೆ ಅವರಿಗಿದೆ. ಆದರೆ ಪ್ರವಾದಿ ಮಹಮ್ಮದ್ ಅವರು ದೇವರ ಕೊನೆಯ ಪ್ರವಾದಿ, ಅಂದರೆ ಸೀಲ್ ಆಫ್ ದಿ ಪ್ರಾಫೆಟ್ಸ್ ಅನ್ನೋದು ಮುಸ್ಲಿಮರ ನಂಬಿಕೆ. ಇವ್ರು ನಂಬಲ್ಲ ಅಂತ ಹೇಳಲ್ಲ ಉಳಿದವ್ರನ್ನ. ನಾವು ಹೇಳಿದ್ವಲ್ಲ ಈಗ, ಆಡಮ್, ಅಬ್ರಹಾಂ, ಮೋಸೆಸ್, ಜೀಸಸ್ ಇವರೆಲ್ಲರೂ ಕೂಡ ದೇವರ ಪ್ರವಾದಿಗಳೇ ಅಂತ ಇವರು ಒಪ್ಕೊಂತಾರೆ ಮುಸ್ಲಿಮ್ಸ್. ಆದರೆ ಪ್ರವಾದಿ ಮೊಹಮ್ಮದ್ರು ಕೊನೆಯ ಪ್ರವಾದಿ ಅನ್ನೋದು ಇವ್ರ ನಂಬಿಕೆ, ಮುಸ್ಲಿಮ್ಸ್ ನಂಬಿಕೆ. ಹಾಗೆ ಕುರಾನ್ ಮಾತ್ರವೇ ದೇವರ ಅಂತಿಮ ಚೇಂಜ್ ಮಾಡೋಕೆ ಆಗದೆ ಇರೋ ಸಂದೇಶ ಅನ್ನೋದು ಇವರ ಕನ್ಫರ್ಮ್, ಅಂದರೆ ತುಂಬ ಕಾಂಕ್ರೀಟ್ ಆಗಿ ನಂಬುವಂಥ ವಿಚಾರ. ಅದನ್ನು ಇದರಲ್ಲಿ ಏನು ಚೇಂಜ್ ಇಲ್ಲ ಅಂತ ಹೇಳಿ ಅವರು ಭಾವಿಸ್ತಾರೆ. ಹೀಗೆ 3 ಜನ ಕೂಡ, ಯಹೂದಿಗಳು, ಮುಸ್ಲಿಮ್ಸ್ ಮತ್ತು ಕ್ರಿಶ್ಚಿಯನ್ಸ್, ಕಾಂಕ್ರೀಟ್ ಆಗಿ ಬೇರೆ ಬೇರೆ ವಿಚಾರಗಳನ್ನು, ಗಟ್ಟಿಯಾಗಿ ಬೇರೆ ಬೇರೆ ಅಂತಿಮ ವಿಚಾರಗಳನ್ನು ಹೊಂದಿರೋದ್ರಿಂದ, ಕನ್ಕ್ಲೂಸಿವ್ ಬಿಲೀಫ್ಸ್ ಅನ್ನ, ನಂಬಿಕೆಗಳನ್ನು ಹೊಂದಿರೋದ್ರಿಂದ ಶತಮಾನಗಳಿಂದಲೂ ಇವ್ರ ನಡುವೆ ಜಗಳಗಳು, ಹೊಡೆದಾಟಗಳು ಆಗ್ತಾನೆ ಬಂದಿವೆ, ಯುದ್ಧಗಳಾಗಿದ್ದಾವೆ. ದ್ವೇಷದ ಕಿಡಿ ಹೊತ್ತಿದ್ದು ಜೆರುಸಲೆಂನಲ್ಲಿ. ಇದರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀವಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಕ್ವಿಕ್ ಆಗಿ, ನೀವು ನಿಮ್ಮ ಫ್ಯಾಮಿಲಿಗೆ ಆರೋಗ್ಯದ ಭದ್ರತೆನ ಗ್ಯಾರಂಟಿ ಮಾಡೋಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಇನ್ನೂ ಮಾಡಿಸಿಲ್ಲ ಅಂತ ಹೇಳಿದ್ರೆ
ರೈಟ್ ಟೈಮ್. ಈಗ GST ಕೂಡ 0 ಆಗಿರೋದ್ರಿಂದ, ಜೊತೆಗೆ ಆನ್ಲೈನ್ ಡಿಸ್ಕೌಂಟ್ ಕೂಡ ಇರೋದ್ರಿಂದ ನೀವು ಭಾರತದ ಬೆಸ್ಟ್ ಹೆಲ್ತ್ ಇನ್ಶೂರೆನ್ಸ್ ಪ್ರೊವೈಡರ್ಸಿಂದ ನಿಮ್ಮ ವೀಕೆಂಡ್ ಸ್ನ್ಯಾಕ್ಸ್ ಖರ್ಚಲ್ಲಿ ನೀವು ಪ್ರತಿ ತಿಂಗಳಿಗೋ ಅಥವಾ ಪ್ರತಿ ವರ್ಷಕ್ಕೋ ಪ್ರೀಮಿಯಂ ಮಾಡಿಕೊಂಡು ನೀವು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಬೋದು. 10 ಲಕ್ಷ, 20 ಲಕ್ಷ, 50 ಲಕ್ಷ ನಿಮ್ಮ ಸಾಮರ್ಥ್ಯ ಮತ್ತು ರಿಕ್ವೈರ್ಮೆಂಟ್ಗೆ ಅನುಗುಣವಾಗಿ ನೀವು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ರೆ, ಕವರೇಜ್ ತಗೊಂಡ್ರೆ ಅಷ್ಟು ಹಾಸ್ಪಿಟಲ್ ಬಿಲ್ನ ಭಯ ನಿಮಗಿರೋದಿಲ್ಲ. ಅಪ್ಪಿತಪ್ಪಿ ಗ್ರಾಚಾರ ಕೆಟ್ಟಿ ಹುಷಾರಿಲ್ಲ, ಏನೋ ಕಾಯಿಲೆ ಬಂತು, ಏನೋ ಸರ್ಜರಿ ಮಾಡಿಸ್ಬೇಕು ಅಥವಾ ಏನೋ ಅಪಘಾತ ಆಯಿತು ಅಂತ ಹೇಳಿದ್ರೆ ಹಾಸ್ಪಿಟಲ್ ಬಿಲ್ ನಿಮ್ಮನ್ನು ಫಿನಾನ್ಷಿಯಲಿ, ದುಡ್ಡಿನ ವಿಚಾರದಲ್ಲಿ ದಿವಾಳಿ ಮಾಡೋದಿಲ್ಲ. ಸಾಲ ಮಾಡೋ ಪರಿಸ್ಥಿತಿ, ಎಲ್ಲ ಕಳ್ಕೊಳ್ಳೋ ಪರಿಸ್ಥಿತಿ ಬರೋದಿಲ್ಲ. ಹಾಸ್ಪಿಟಲ್ ಬಿಲ್ನ ಇನ್ಶೂರೆನ್ಸ್ ಟೇಕ್ ಕೇರ್ ಮಾಡುತ್ತೆ. ಜೊತೆಗೆ ಸರ್ಕಾರಿ ಸ್ಕೀಮ್ಗಳ ಲಿಮಿಟೇಷನ್ಸ್ ಇರುತ್ತೆ. ಫಸ್ಟ್ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ರಿ, ಅಲ್ಲಿ ಮಾಡಿಸ್ಕೊಳ್ರಿ ಅಂತ ಹೇಳ್ತಾರೆ. ಇಲ್ಲ ಅಂದರೆ ಪ್ರೈವೇಟಿಗೆ ಬರ್ಕೊಡೋದು ತುಂಬ ಪ್ರೋಸೆಸ್ ಇರುತ್ತೆ. ಕಂಪನಿ ಇನ್ಶೂರೆನ್ಸ್ನಲ್ಲೂ ಕೂಡ ಕವರೇಜ್ ಲಿಮಿಟೇಷನ್ಸ್ ಇರುತ್ತೆ ಮತ್ತು ಕೆಲಸ ಇರೋ ತನಕ ಮಾತ್ರ ಇರುತ್ತೆ. ವೇಟಿಂಗ್ ಪೀರಿಯಡ್ ಎಲ್ಲ ಮತ್ತೆ ಲೇಟಾಗಿ ನೀವು ಪ್ರೈವೇಟಾಗಿ ಮಾಡಿಸ್ಕೊಳ್ತೀವಿ ಅಂತ ಹೊರಟ್ರೆ ಹೊಸದಾಗಿ ವೇಟಿಂಗ್ ಪೀರಿಯಡ್ ಶುರುವಾಗುತ್ತೆ. ಸೊ ಪ್ರೈವೇಟ್ ಪರ್ಸನಲ್ ಹೆಲ್ತ್ ಇನ್ಶೂರೆನ್ಸ್ ತುಂಬ ಇಂಪಾರ್ಟೆಂಟ್ ಪ್ರತಿಯೊಬ್ಬರಿಗೂ ಮತ್ತು ಫ್ಯಾಮಿಲಿಗೂ ಕೂಡ. ಯಾರೆಲ್ಲ ಏನೂ ಕೂಡ ಮಾಡಿಸಿಲ್ಲ, ಮಾಡಿಸೋ ಆಸಕ್ತಿ ಇದ್ದರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕನ್ನು ಮಿಸ್ ಇಲ್ಲದೆ ಚೆಕ್ ಮಾಡಿ. ಡಿಸ್ಕೌಂಟ್ ಎಷ್ಟು ಅಂತ ಕೂಡ ಅಲ್ಲೇ ಮೆನ್ಷನ್ ಆಗಿದೆ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ ಸ್ನೇಹಿತರೆ. ಭಾರತದಲ್ಲೂ ಹಿಂದೂ ಧರ್ಮದಿಂದ ಬೌದ್ಧ, ಜೈನ, ಸಿಖ್ ಧರ್ಮಗಳೆಲ್ಲ ಕವಲೊಡೆದು ಬಂದವು. ಆದರೆ ಇಲ್ಲಿ ಹಿಂದೂ, ಬೌದ್ಧ, ಜೈನ, ಸಿಖ್ ಧರ್ಮದ ನಡುವೆ ಅಂಥ ದೊಡ್ಡ ರಕ್ತಪಾತ ಏನಾಗಲಿಲ್ಲ. ಸಿಖ್ಖರ ನಡುವೆ ಸ್ವಲ್ಪ ಈ ಪೊಲಿಟಿಕಲ್ ಹಿಂಸೆ ಆಯಿತು ಇಂದಿರಾ ಗಾಂಧಿಯವರ ಪೀರಿಯಡ್ನಲ್ಲಿ, ನಿಮಗೆಲ್ಲ ಗೊತ್ತಿದೆ. ಆದರೆ ಶತಮಾನಗಳ ನಿರಂತರ ಎಂದೂ ಬತ್ತದ ದ್ವೇಷ ಕಂಟಿನ್ಯೂ ಆಗಲಿಲ್ಲ. ಆದರೆ ಮಿಡಲ್ ಈಸ್ಟ್ನಲ್ಲಿ ಹಾಗಾಗಲಿಲ್ಲ. ಅದರಲ್ಲೂ ಕೂಡ ಜೆರುಸಲೆಂಗಾಗಿ ನಡೀತಾ ಇರೋ ಹೋರಾಟ ಇವತ್ತಿಗೂ ಕೂಡ ಜೀವಂತವಾಗಿದೆ. ಸದ್ಯ ಇಸ್ರೇಲ್ನ ಕಂಟ್ರೋಲ್ನಲ್ಲಿರೋ ಈ ಊರಲ್ಲಿ 3 ಧರ್ಮಗಳ ಪವಿತ್ರ ಕ್ಷೇತ್ರ ಇದೆ ಅಂತ ಹೇಳಿ ಅವರಿಗೆ ಬಿಲೀಫ್ ಇದೆ. ಯಹೂದಿಗಳ ವಿಚಾರಕ್ಕೆ ಬಂದರೆ ಇದು ಅವರಿಗೆ ಅತ್ಯಂತ ಪವಿತ್ರ ಜಾಗ. ಕಿಂಗ್ ಸೊಲೊಮನ್ ಕಟ್ಟಿದ್ದ ಫಸ್ಟ್ ಟೆಂಪಲ್, ಆಮೇಲೆ ಕಟ್ಟಿದ್ದ ಸೆಕೆಂಡ್ ಟೆಂಪಲ್ ಇದೇ ಜಾಗದಲ್ಲಿತ್ತು. ಆದರೆ ರೋಮನ್ನರು ಆ ಟೆಂಪಲ್ ನಾಶ ಮಾಡಿದ ಮೇಲೆ ಒಂದೇ ಒಂದು ಗೋಡೆ ಉಳ್ಕೊಂಡಿದೆ. ಇದನ್ನು ವೆಸ್ಟರ್ನ್ ವಾಲ್ ಅಂತ ಕರೀತಾರೆ. ಯಹೂದಿಗಳು ಇವತ್ತಿಗೂ ಆ ಗೋಡೆಯ ಮುಂದೆ ನಿಂತೇ ಪ್ರಾರ್ಥನೆ ಮಾಡೋದು, ಗೋಡೆ ಮುಂದೆ ನಿಂತು. ಇನ್ನು ಕ್ರೈಸ್ತರಿಗೂ ಜೆರುಸಲೆಂ ಯಾಕೆ ಪವಿತ್ರ ಅಂದರೆ ಜೀಸಸ್ರನ್ನ ಶಿಲುಬೆಗೇರಿಸಿದ್ದು ಇದೇ ಗೊಲ್ಗೋತಾ ಅನ್ನೋ ಜಾಗದಲ್ಲಿ, ಇದೇ ಊರಲ್ಲಿ 4ನೇ ಶತಮಾನದಲ್ಲಿ ಅಲ್ಲೊಂದು ಭವ್ಯವಾದ ಚರ್ಚ್ ಕಟ್ಟಿದ್ರು. ಅದೇ ಚರ್ಚ್ ಆಫ್ ದಿ ಹೋಲಿ ಸೆಪಲ್ಕರ್. ಓಕೆ, ನೆಕ್ಸ್ಟ್, ಮುಸ್ಲಿಮರಿಗೂ ಇದೇ ಜಾಗ ಪವಿತ್ರ, ನಮಗೆ ಜಾಗ ಬೇಕು ಅಂತ ಅವ್ರು ಹೇಳ್ತಾರೆ. ಇಸ್ಲಾಮಿಕ್ ನಂಬಿಕೆ ಪ್ರಕಾರ ಪ್ರವಾದಿ ಮಹಮ್ಮದರು ಮೆಕ್ಕಾನಿಂದ ಬುರಾಕ್ ಅನ್ನೋ ದೈವಿಕ ಜೀವಿಯ ಮೇಲೆ ರಾತ್ರೋರಾತ್ರಿ ಪ್ರಯಾಣ ಮಾಡಿ ಜೆರುಸಲೆಂಗೆ ಬಂದರು. ಅಲ್ಲಿಂದ ಅವರು ಸ್ವರ್ಗಕ್ಕೆ ಪ್ರಯಾಣ ಮಾಡಿದ್ರು, ಅಲ್ಲಿಂದ ಮುಂದಕ್ಕೆ ಅನ್ನೋ ನಂಬಿಕೆ ಇದೆ. ಇದನ್ನು ನೈಟ್ ಜರ್ನಿ ಅಂತ ಅವರು ಕನ್ಸಿಡರ್ ಮಾಡಿದ್ದಾರೆ. ಈ ಜಾಗದಲ್ಲಿ ಕ್ರಿಸ್ತಶಕ 691ರಲ್ಲಿ ಡೋಮ್ ಆಫ್ ದಿ ರಾಕ್ ಅನ್ನು ಕಟ್ಟಲಾಯಿತು. 715ರಲ್ಲಿ ಅಲ್ ಅಕ್ಸಾ ಮಸೀದಿ ಕೂಡ ನಿರ್ಮಾಣ ಆಯಿತು. ಸೊ ಮುಸ್ಲಿಮರ ಪವಿತ್ರ ಡೋಮ್ ಆಫ್ ದಿ ರಾಕ್, ಯಹೂದಿಗಳ ಹಳೆ ಟೆಂಪಲ್ ಎರಡೂ ಒಂದೇ ಕಡೆ ಇದ್ದಾವೆ. ಹೀಗಾಗಿನೇ ಇವತ್ತಿಗೂ ಇಲ್ಲಿ ಮುಸ್ಲಿಮರು ಮತ್ತು ಯಹೂದಿಗಳ ನಡುವೆ ಜಗಳ ಆಗ್ತಿರುತ್ತೆ. ಯಹೂದಿಗಳ ಬೇಟೆಯಾಡಿದ್ದರು ಕ್ರೈಸ್ತರು. ಆಗಲೇ ಹೇಳಿದಾಗ ಇವತ್ತು ಮುಸ್ಲಿಮರು ಮತ್ತು ಯಹೂದಿಗಳ ಬಡಿದಾಟ ನೋಡ್ತಾ ಇದ್ದೀವಿ. ಆದರೆ ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದ್ರೆ ಯಹೂದಿಗಳ ಮೇಲೆ ಅತಿ ಹೆಚ್ಚು ದಾಳಿ ಮಾಡಿದ್ದೆ ಕ್ರೈಸ್ತರು. ಇದಕ್ಕೆ ಕಾರಣ ಡೇ ಸೈಡ್ ಅಥವಾ ದೇವರ ಹತ್ಯೆ ಅನ್ನೋ ಆರೋಪ. ಜೀಸಸ್ರನ್ನ ಶಿಲುಬೆಗೇರಿಸೋಕೆ ಯಹೂದಿಗಳೇ ಕಾರಣ, ಯಹೂದಿಗಳು ದೇವರನ್ನೇ ಹತ್ಯೆ ಮಾಡಿಬಿಟ್ರು ಅನ್ನೋದು ಕ್ರೈಸ್ತರ ಕೋಪ ಆಗಿತ್ತು. ಇದರ ಪರಿಣಾಮ ಇಡೀ ಯುರೋಪ್ನಾದ್ಯಂತ ಯಹೂದಿಗಳ ಮಾರಣ ಹೋಮ ಆಯಿತು. ರಷ್ಯಾ, ಪೋಲೆಂಡ್ ಸೇರಿದ ಹಾಗೆ ಎಲ್ಲ ಕಡೆ ಯಹೂದಿಗಳು ಎಲ್ಲವನ್ನ ಕಳ್ಕೊಂಡು ನಿರಾಶ್ರಿತರಾದರು. ಪರಾಕಾಷ್ಠೆ ತಲುಪಿದ್ದು 20ನೇ ಶತಮಾನದಲ್ಲಿ. ನಾಸಿ ಜರ್ಮನಿಯ ಸರ್ವಾಧಿಕಾರಿ ಹಿಟ್ಲರ್ ಯಹೂದಿಗಳನ್ನು ಭೂಮಿಯಿಂದ ಅಳಿಸಿ ಹಾಕ್ತೀನಿ ಅಂತ ಅವ್ರ ಮೇಲೆ ದ್ವೇಷ ಕಟ್ಕೊಂಡು ಯಹೂದಿ ಪಾಪ್ಯುಲೇಷನನ್ನೇ ಅಳಿಸಿ ಹಾಕೋಕೆ ಆತ ಮಿಷನ್ನೇ ಶುರು ಮಾಡಿಬಿಟ್ಟ. ಇಡೀ ಪ್ರಪಂಚವನ್ನು ಬೆಚ್ಚಿ ಬೀಳಿಸ್ತು ಆ ಘಟನೆ. ಶತಮಾನಗಳಿಂದ ಯಹೂದಿಗಳನ್ನು ದ್ವೇಷಿಸ್ತಾ ಇದ್ದವ್ರಿಗೂ ಕೂಡ ಅವ್ರ ಮೇಲೆ ವಿಪರೀತ ಸಿಂಪತಿ ಬರೋ ಹಾಗೆ ಮಾಡ್ತು. ಈ ಟೈಮಲ್ಲಿ ಯಹೂದಿಗಳು ಒಂದು ನಿರ್ಧಾರ ಮಾಡಿದ್ರು, ಎಲ್ಲಿ ಹೋದರೂ ನಮಗೆ ಸಾವು ಗ್ಯಾರಂಟಿ, ನಮ್ಮನ್ನು ರಕ್ಷಿಸಿಕೊಳ್ಳೋಕೆ ನಮಗೊಂದು ಸ್ವಂತ ದೇಶ ಬೇಕೇ ಬೇಕು ಅಂತ ಅವರು ಹಠಕ್ಕೆ ನಿಂತರು. 1897ರಲ್ಲಿ ಥಿಯೋಡರ್ ಹರ್ಜೆಲ್ ಅನ್ನೋ ವ್ಯಕ್ತಿ ಝಯನಿಸಮ್ ಅನ್ನೋ ಮೂವ್ಮೆಂಟನ್ನು ಶುರು ಮಾಡಿದ್ರು. ಯಹೂದಿಗಳೆಲ್ಲ ತಮ್ಮ ಮೂಲ ನೆಲವಾದ ಇವತ್ತಿನ ಜೋರ್ಡನ್ ನದಿಯ ಕಡೆಗೆ ವಲಸೆ ಹೋಗೋಕೆ ಶುರು ಮಾಡಿದ್ರು. ಹಿಟ್ಲರ್ನ ಹಿಂಸೆ ನಂತರ ಯಹೂದಿಗಳಿಗೆ ಸ್ವಂತ ದೇಶ ಕೊಡಲೇಬೇಕು ಅಂತ 1947ರಲ್ಲಿ ವಿಶ್ವಸಂಸ್ಥೆ ಅಂದರೆ UN ರೆಸೊಲ್ಯೂಷನ್ 181 ಪ್ಯಾಲೆಸ್ತೈನ್ನ 2 ಭಾಗ ಮಾಡ್ತು.
ಒಂದು ಯಹೂದಿಗಳಿಗೆ ಮತ್ತೊಂದು ಅರಬ್ ಮುಸ್ಲಿಮರಿಗೆ. ಮೇ 14, 1948ರಲ್ಲಿ ಇಸ್ರೇಲ್ ಅನ್ನೋ ದೇಶ ಅಧಿಕೃತವಾಗಿ ಹುಟ್ಟಿತು. ಇದಕ್ಕೆ ಬ್ರಿಟನ್, ಅಮೆರಿಕದಂತಹ ಕ್ರೈಸ್ತ ರಾಷ್ಟ್ರಗಳು ಸಪೋರ್ಟ್ ಮಾಡಿದ್ವು. ಆದರೆ ಕ್ರೈಸ್ತ ಮತ್ತು ಯಹೂದಿಗಳ ನಿರ್ಧಾರ ಮುಸ್ಲಿಮರಿಗೆ ಇಷ್ಟ ಆಗಲಿಲ್ಲ. ಇದು ನಮ್ಮ ಭೂಮಿ, ಇಲ್ಲಿ ಯಹೂದಿಗಳಿಗೆ ಜಾಗ ಇಲ್ಲ ಅಂತ ಸುತ್ತಮುತ್ತಲ ಅರಬ್ ರಾಷ್ಟ್ರಗಳು ದಂಗೆ ಇದ್ವು. ಈಜಿಪ್ಟ್, ಸಿರಿಯಾ, ಜೋರ್ಡನ್, ಲೆಬನಾನ್ ಒಟ್ಟಾಗಿ ಇಸ್ರೇಲ್ ಹುಟ್ಟಿದ ಮೊದಲ ದಿನವೇ ಯುದ್ಧ ಸಾರಿದ್ವು. ಇದನ್ನೇ 1948 ಅರಬ್ ಇಸ್ರೇಲಿ ವಾರ್ ಅಂತ ಕರೀತಾರೆ. ಅಲ್ಲಿಂದ ಶುರುವಾದ ಈ ಕಾಳಗ ಇವತ್ತಿನವರೆಗೂ ಕಂಟಿನ್ಯೂ ಆಗಿದೆ. ಇಸ್ರೇಲ್ ಹುಟ್ಟಿದ ಮೊದಲ ದಿನದಿಂದಲೇ ಇಸ್ಲಾಮಿಕ್ ರಾಷ್ಟ್ರಗಳ ದಾಳಿಯನ್ನ ಎದುರಿಸ್ತಾ ಬಂತು. ಹೀಗಾಗಿ ಇಸ್ರೇಲ್ ಯುದ್ಧ ನೀತಿಯಲ್ಲಿ ಒಂದು ಮೂಲಭೂತ ಬದಲಾವಣೆ ಮಾಡಿಕೊಳ್ತು. ದಾಳಿ ಆಗ ತನಕ ಕಾಯಲ್ಲ, ಮೊದಲು ನಾವೇ ದಾಳಿ ಮಾಡಬೇಕು ಅಂತ. ಇಸ್ರೇಲ್ ಅಂದಿನಿಂದ ಪ್ರಿಯಂಪ್ಟಿವ್ ಸ್ಟ್ರೈಕ್ ಡಾಕ್ಟ್ರಿನ್ ಅನ್ನ ಅಳವಡಿಸ್ಕೊಳ್ತು. ಶತ್ರು ದಾಳಿ ಮಾಡೋವರೆಗೂ ನಾವು ವೇಟೇ ಮಾಡಲ್ಲ, ನಮಗೆ ಅನಿಸಿದ್ರೆ ಸಾಕು ಶತ್ರು ದಾಳಿ ಮಾಡ್ತಾರೆ ಅಂತ, ಮೊದಲೇ ನುಗ್ಗಿ ಎಲ್ಲವನ್ನ ಫಿನಿಶ್ ಮಾಡ್ತೀವಿ ಅಂತ. 1967ರ 6 ಡೇ ವಾರ್ ನಲ್ಲಿ ಇದು ಚೆನ್ನಾಗಿ ಪಾಲನೆ ಆಯಿತು. ಇವಾಗ್ಲೂ ಕೂಡ ಅದನ್ನೇ ಫಾಲೋ ಮಾಡಲಾಗ್ತಿದೆ. ಅವಾಗ ಏನಾಗಿತ್ತು ಗೊತ್ತಾ? 6 ಡೇ ವಾರ್ ನಲ್ಲಿ ಅರಬ್ ರಾಷ್ಟ್ರಗಳ ಏರ್ ಫೋರ್ಸ್ ಮೇಲೇಳೋಕ್ಕೂ ಮುಂಚೆನೆ ನೆಲದಲ್ಲೇ ಧ್ವಂಸ ಮಾಡಿದ್ರು ಇಸ್ರೇಲ್ನವರು. ಇವಾಗಲೂ ಕೂಡ ಪ್ರಿಯಂಪ್ಟಿವ್ ಸ್ಟ್ರೈಕ್ ಅಂತಾನೆ ಇರಾನ್ ಮೇಲೆ ದಾಳಿ ಮಾಡಿ ಎಲ್ಲವನ್ನ ಪುಡಿಗಡ್ತಾ ಇದ್ದಾರೆ. ಇರಾನ್ ವಿರುದ್ಧ ದ್ವೇಷ ಯಾಕೆ? ಸರಿ, ಜೆರುಸಲೆಂ ಮತ್ತು ಪ್ಯಾಲೆಸ್ತೈನ್ ಕಾರಣ ಅಂದ್ರೆ ಇಸ್ರೇಲ್ ಮೇಲೆ ಇವಾಗ ಎಲ್ಲ ಈ ದುಬೈನವರು, ಸೌದಿಯವರು, ಕತರ್ನವರು ಅವರೆಲ್ಲ ಮುಸ್ಲಿಮ್ಸೇ ಅಲ್ವಾ? ಇರಾನ್ ಒಟ್ಟಿಗೆ ಸೇರ್ಕೊಂಡು ಅವರು ಇಸ್ರೇಲ್ ಮೇಲೆ ದಾಳಿ ಮಾಡಬೇಕಾಗಿತ್ತಲ್ಲ, ಬರೀ ಉಲ್ಟಾ ಯಾಕೆ ಆಗ್ತಾ ಇದೆ? ಜೋರ್ಡನ್ ಕೂಡ ಮುಸ್ಲಿಂ ರಾಷ್ಟ್ರ, ಇವ್ರು ಹಾರಿಸಿರೋ ಈ ಇರಾನ್ ಹಾರಿಸಿರೋ ಮಿಸೈಲನ್ನು, ಇಸ್ರೇಲ್ ಮೇಲೆ ಬೀಳಬೇಕು ಅಂತ ಹಾರಿಸಿರೋ ಮಿಸೈಲನ್ನು ಜೋರ್ಡನ್ ತಡೆದು ಬೀಳಿಸ್ತಾ ಇದೆಯಲ್ಲ. ಈ ಇರಾನ್ ನೀವು ಇಸ್ರೇಲ್ ಒಟ್ಟಿಗಿದ್ದೀರಾ, ಅಮೆರಿಕದ ಒಟ್ಟಿಗಿದ್ದೀರಾ ಅಂತ ಹೇಳಿ ಸೌದಿ ಮೇಲೆ, ಇಡೀ ಇಸ್ಲಾಂ ಜಗತ್ತಿನ ಪ್ರಮುಖ ಧಾರ್ಮಿಕ ಸ್ಥಳಗಳನ್ನೆಲ್ಲ ಹೊಂದಿರೋ ರಾಷ್ಟ್ರ ಸೌದಿ, ಅದ್ರ ಮೇಲೆ ದಾಳಿ ಮಾಡ್ತಾ ಇದೆ ಇರಾನ್. ಕತಾರ್ ಮೇಲೆ ದಾಳಿ ಮಾಡ್ತಾ ಇದೆ, ಬಹ್ರೇನ್ ಮೇಲೆ ಮಾಡ್ತಾ ಇದೆ, ದುಬೈ ಮೇಲೆ ಮಾಡ್ತಾ ಇದೆ, UAE ಮೇಲೆ ಮಾಡ್ತಾ ಇದೆ. ಯಾಕೆ? ಇಲ್ಲಿರೋ ಒಗಟು ಏನು ಹಾಗಾದ್ರೆ? ಸ್ನೇಹಿತರೆ, ಇಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಸುನ್ನಿ ಮತ್ತು ಶಿಯಾ ಅನ್ನೋ 2 ಪ್ರಬಲ ಗುಂಪುಗಳಿದಾವೆ ಇಸ್ಲಾಂನ ಒಳಗಡೆ. ಹೇಗೆ? ಇದು ಶುರುವಾಗೋದು 1400 ವರ್ಷಗಳ ಹಿಂದೆ, ಅಂದ್ರೆ 632ರಲ್ಲಿ. ಪ್ರವಾದಿ ಮೊಹಮ್ಮದರ ನಂತರ ಮುಸ್ಲಿಂ ಸಮುದಾಯವನ್ನು ಮುನ್ನಡೆಸೋರು ಯಾರು ಅನ್ನೋ ಜಗಳ ಬಂದಾಗ ಒಂದು ಗುಂಪು ಪ್ರವಾದಿಯವರ ಅತ್ಯಂತ ಆಪ್ತ ಒಡನಾಡಿ ಮತ್ತು ಅವರ ಮಾವ ಆಗಿದ್ದ ಅಬುಬಕರ್ ನೆಕ್ಸ್ಟ್ ಲೀಡರ್ ಆಗಬೇಕು ಅಂತ ವಾದಿಸ್ತಾರೆ. ಇವ್ರನ್ನೇ ನಾವು ಇವತ್ತು ಸುನ್ನಿಗಳು ಅಂತ ಕರೆಯೋದು. ಜಗತ್ತಿನ ಒಟ್ಟು ಮುಸ್ಲಿಂ ಜನಸಂಖ್ಯೆಯಲ್ಲಿ ಇವರೇ ಹೈಯೆಸ್ಟ್ ಇರೋದು. 85 to 90% ಇದೇ ಪಂಗಡಕ್ಕೆ ಸೇರಿದವರು ಸುನ್ನಿ ಮುಸ್ಲಿಮರು. ನಮ್ಮ ಭಾರತದಲ್ಲಿರೋ ಮುಸ್ಲಿಮರು ಕೂಡ, ಭಾರತೀಯ ಮುಸ್ಲಿಮರು ಹೆಚ್ಚಿನವರು ಸುನ್ನಿ ಮುಸ್ಲಿಮರೇ. ಆದರೆ ಇನ್ನೊಂದು ಗುಂಪಿತ್ತಲ್ಲ, ಅದಕ್ಕೆ ಒಪ್ಪಲ್ಲ. ಅವರು ವಾದ ಪ್ರವಾದಿಯವರ ರಕ್ತ ಸಂಬಂಧಿ, ಅಂದರೆ ಅವರ ಅಳಿಯ ಮತ್ತು ಸೋದರ ಸಂಬಂಧಿಯಾಗಿದ್ದ ಅಲಿ ಲೀಡರ್ ಆಗಬೇಕು ಅಂತ. ಅದು ಅವ್ರ ಪಟ್ಟಾಗಿತ್ತು. ಈ ಗುಂಪನ್ನೇ ನಾವು ಇವತ್ತು ಶಿಯಾಗಳು ಅಂತ ಗುರುತಿಸೋದು. ಮೂಲಭೂತವಾಗಿ ಇವರಿಬ್ಬರು ಕುರಾನ್ ಮತ್ತು ಅಲ್ಲಾಹುವನ್ನೇ ನಂಬುದ್ರೂ ಕೂಡ, ಶಿಯಾ ಸುನ್ನಿ ಇಬ್ಬರೂ ಕೂಡ ಈ ರಿಲಿಜಿಯಸ್ ಲೀಡರ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ನಾಯಕತ್ವದ ಪರಂಪರೆ ಮತ್ತು ಕೆಲ ಧಾರ್ಮಿಕ ಆಚರಣೆಗಳಿಗೆ ಸಂಬಂಧಪಟ್ಟಂತೆ ವ್ಯತ್ಯಾಸಗಳಿದ್ದಾವೆ, ಡಿಫರೆನ್ಸ್ ಆಫ್ ಒಪಿನಿಯನ್ಸ್ ಇದ್ದಾವೆ ಇವರಿಗೆ. ಈ ಸಣ್ಣ ಭಿನ್ನಾಭಿಪ್ರಾಯ, ಒಂದೇ ದೇವರನ್ನ ಪೂಜೆ ಮಾಡೋರಾದರೂ ಕೂಡ ದೊಡ್ಡ ಪ್ರಮಾಣದ ಮಾನವ ಸಂಘರ್ಷಕ್ಕೆ ಕಾರಣ ಆಗುತ್ತೆ ಇವ್ರ ನಡುವೆ. ಯುದ್ಧಗಳಾದವು, ನಿರಂತರವಾಗಿ ಸಾವು ನೋವುಗಳು, ಸಂಘರ್ಷಗಳು ನಿರಂತರವಾಗಿ. ಇವತ್ತು ಹಲವು ರಾಷ್ಟ್ರಗಳಲ್ಲಿ ನಡೆದಿರೋ ಉಗ್ರ ದಾಳಿಗಳ ಹಿಂದೆ ಕೂಡ ಇದೇ ಇದೆ. ಅದರಲ್ಲೂ ಕೂಡ ಇಂದಿನ ಇರಾನ್ ಭಾಗದಲ್ಲಿದ್ದ ಶಿಯಾ ಪಂಗಡದ ಸಫಾವಿದ್ ಸಾಮ್ರಾಜ್ಯ ಏನಿದೆ ಮತ್ತು ಇಂದಿನ ಟರ್ಕಿ ಭಾಗದಲ್ಲಿದ್ದ ಒಟೋಮನ್ ಸಾಮ್ರಾಜ್ಯ ಏನಿದೆ, ದಶಕಗಳ ಕಾಲ ಭೀಕರ ಯುದ್ಧಗಳನ್ನು ಮಾಡಿದ್ದಾರೆ ಈ ಹಿಂದೆ ಇವರು. ಇದೇ ಕಾರಣಕ್ಕೆ, ಶಿಯಾ ಸುನ್ನಿ ಕಾರಣಕ್ಕೆ. ಮುಂದೆ ಫೈಟ್ ನಡೆದು ಫೈನಲಿ ಸುನ್ನಿ ಮುಸ್ಲಿಮರು ಪ್ರಾಬಲ್ಯ ಸಾಧಿಸ್ತಾರೆ. ಇದರಲ್ಲಿ ಜನಸಂಖ್ಯೆ ಇವ್ರದೇ ಜಾಸ್ತಿ ಆಗುತ್ತೆ. ಹಾಗೆ ಸೌದಿ ಅರೇಬಿಯಾ, UAE, ಕತರ್, ಜೋರ್ಡನ್ ನಂತಹ ಅರಬ್ ರಾಷ್ಟ್ರಗಳು ಸುನ್ನಿ ಮೆಜಾರಿಟಿ ಹೊಂದಿದ್ವು. ಟರ್ಕಿ ಕೂಡ ಸುನ್ನಿ ಮೆಜಾರಿಟಿ ಕಂಟ್ರಿ, ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಬಾಂಗ್ಲಾ ಕೂಡ ಸುನ್ನಿ ಮೆಜಾರಿಟಿ ಕಂಟ್ರಿ, ಇಂಡೋನೇಷ್ಯಾ ಕೂಡ ಸುನ್ನಿ ಮೆಜಾರಿಟಿ ಕಂಟ್ರಿನೇ. ಇನ್ನು ಇರಾನ್ 1979ರಲ್ಲಿ ಇಸ್ಲಾಮಿಕ್ ಕ್ರಾಂತಿ ಆಗೋ ತನಕ ಸುಮ್ಮನಿತ್ತು. ಆದರೆ ಯಾವಾಗ ಅಲ್ಲಿಗೆ ಖಾಮನೇಯಿಗಳು ಬಂದರೂ ಆಟ ಬದಲಾಯಿತು. ಶಿಯಾ ಸುನ್ನಿ ಜಗಳ ಮತ್ತೆ ಶುರುವಾಯಿತು. ಇಡೀ ಮಿಡಲ್ ಈಸ್ಟ್ ಅನ್ನ ತನ್ನ ಕಂಟ್ರೋಲ್ಗೆ ತಗೊಳ್ಳೋಕೆ ಇರಾನ್ ಒಂದು ಆಕ್ಸಿಸ್ ಆಫ್ ರೆಸಿಸ್ಟೆನ್ಸ್ ಅನ್ನೋ ನೆಟ್ವರ್ಕ್ ಅನ್ನ ಕಟ್ತು. ಸ್ನೇಹಿತರೆ, ಮಿಡಲ್ ಈಸ್ಟ್ ನಲ್ಲಿ ಇರಾಕ್, ಸಿರಿಯಾ, ಲೆಬನಾನ್, ಯೆಮೆನ್, ಅಜರ್ಬೈಜಾನ್ ಈ ಭಾಗದಲ್ಲಿ ಶಿಯಾ ಜನಸಂಖ್ಯೆ ಹೆಚ್ಚಿದೆ. ಸೊ ಸಾಧ್ಯವಾದ ಕಡೆಯಲ್ಲೆಲ್ಲ ಇರಾನ್ ತನ್ನ ಪ್ರಾಕ್ಸಿಗಳನ್ನ ಹುಟ್ಟಾಕ್ತು. ಇರಾನ್ 90%, 95% ಶಿಯಾ ಇರಾನ್. ಉಳಿದಂತೆ ಈ ರಾಷ್ಟ್ರಗಳಲ್ಲೂ ಕೂಡ ಹೇಳಿದ್ವಲ್ಲ, ಅಲ್ಲೂ ಕೂಡ ಶಿಯಾ ಜನಸಂಖ್ಯೆ ಇದೆ. ಸೊ ಅಲ್ಲೆಲ್ಲ ತನ್ನ ಪ್ರಾಕ್ಸಿಗಳನ್ನ ಶಿಯಾ ಪಾಪ್ಯುಲೇಷನ್ ಬಳಸಿಕೊಂಡು ಇರಾನ್ ಹುಟ್ಟಾಕ್ತು. ತಾನು ಶಿಯಾಗಳ ಶಕ್ತಿ ಕೇಂದ್ರ ಆಯಿತು ಇರಾನ್. ಲೆಬನಾನ್ನಲ್ಲಿ ಹಿಜ್ಬುಲ್ಲಾ ಹುಟ್ಟಾಕ್ತು. ಯೆಮೆನ್ನಲ್ಲಿ ಹೂತಿ ಉಗ್ರರನ್ನ ಸಾಕ್ತು.
ಇರಾಕ್ನಲ್ಲಿ ಸಿರಿಯಾ ಬಂಡುಕೋರ ಪಡೆಗಳನ್ನು ಬೆಳೆಸ್ತು. ಅವರನ್ನೆಲ್ಲ ಸುನ್ನಿ ರಾಷ್ಟ್ರಗಳ ವಿರುದ್ಧ ಎತ್ತಿ ಕಟ್ತು ಇರಾನ್. ಆದರೆ ಗಮ್ಮತ್ತೇನು ಗೊತ್ತಾ, ಇಲ್ಲಿ ಫನ್ ಫ್ಯಾಕ್ಟ್ ಏನು ಗೊತ್ತಾ, ಹಮಸ್ಗಳು ಸುನ್ನಿ, ಕಂಪ್ಲೀಟ್ ಗಾಜಾ ಮತ್ತು ಈ ಪ್ಯಾಲೆಸ್ತೇನ್ ಅಲ್ಲಿರೋದೆಲ್ಲ ಸುನ್ನಿ ಮುಸ್ಲಿಮರೇ. ಅಲ್ಲಿನ ಬಂಡುಕೋರ ಸಂಘಟನೆ ಹಮಸ್ ಅದು ಸುನ್ನಿನೇ. ಆದರೆ ಅವರ ಗಾಡ್ ಫಾದರು ಕೂಡ ಇರಾನೇ, ಸುನ್ನಿ ಆದರೂ ಕೂಡ. ಯಾಕಂದರೆ ಇಸ್ರೇಲ್ ವಿರುದ್ಧ ಫೈಟ್ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ಸಪೋರ್ಟ್ ಮಾಡಿದ್ರು ಇರಾನ್ ಅವರು. ಜೊತೆಗೆ ತಾನು ಪ್ಯಾನ್ ಇಸ್ಲಾಮಿಸಮ್ನ ಲೀಡರ್ ಅಂತ ಬಿಂಬಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತು ಇರಾನ್. ನಿಜವಾದ ನಾಯಕ ನಾನೇ ಅಂತ ಹೇಳೋಕೆ ಶುರು ಮಾಡ್ತು ಇರಾನ್. ಜೊತೆಗೆ ತಾನು ಅಣುಶಕ್ತ ಆಗಬೇಕು ಅಂತ ಕನಸನ್ನು ಕಾಣ್ತು. ಅಣ್ವಸ್ತ್ರರ ಏಕೈಕ ರಾಷ್ಟ್ರ ಅದು ಪಾಕಿಸ್ತಾನ, ಮುಸ್ಲಿಂ ರಾಷ್ಟ್ರಗಳಲ್ಲಿ ಅದು ಸುನ್ನಿ. ತನ್ನ ಕೈಗೂ ಅಣ್ವಸ್ತ್ರ ಬೇಕು. ಅಣ್ವಸ್ತ್ರ ಒಂದು ಬಂದುಬಿಟ್ರೆ ನನ್ನನ್ನು ಯಾರೂ ಟಚ್ಚೇ ಮಾಡೋಕ್ಕಾಗಲ್ಲ. ಇಸ್ಲಾಮಿಕ್ ರಾಷ್ಟ್ರಗಳ ಬಿಗ್ಗೆಸ್ಟ್ ಲೀಡರ್ ನಾನೇ ಆಗ್ತೀನಿ, ಯಾವತ್ತೂ ಆಮೇಲೆ ಥ್ರೆಟ್ಟೇ ಇರಲ್ಲ ಶಿಯಾಗಳಿಗೆ ಅನ್ನೋದು ಇರಾನ್ನ ಲೆಕ್ಕಾಚಾರ ಆಗಿತ್ತು. ಶಿಯಾಗಳ ಪವರ್ಫುಲ್ ಹೆಚ್ಚಾಗುತ್ತೆ ಅಂತ ಇರಾನ್ ಭಾವಿಸ್ತು. ಇದು ಇಸ್ರೇಲ್ ಮತ್ತು ಸುನ್ನಿ ಮುಸ್ಲಿಂ ರಾಷ್ಟ್ರಗಳಿಗೂ ಇಷ್ಟ ಆಗಲಿಲ್ಲ. ಕೇವಲ ಇಸ್ರೇಲ್ ಮತ್ತು ಅಮೆರಿಕಾಗೆ ಮಾತ್ರ ಅಲ್ಲ, ಸುನ್ನಿ ಮುಸ್ಲಿಂ ರಾಷ್ಟ್ರಗಳಿಗೂ ಇದು ಇಷ್ಟ ಆಗಲಿಲ್ಲ. ಇಲ್ಲಿ ಇರಾನ್ ಅಮೆರಿಕದೊಂದಿಗೆ ಸೇರ್ಕೊಂಡ್ಬಿಟ್ಟಿದ್ರೆ ಯಾವತ್ತೂ ಅಣ್ವಸ್ತ್ರ ಮಾಡ್ಕೋಬೋದಾಗಿತ್ತು. ಸೌದಿಗೆ ಹೋಲಿಸ್ಕೊಂಡ್ರೆ ಇರಾನ್ ತುಂಬ ಸಮೃದ್ಧವಾಗಿರೋ ರಾಷ್ಟ್ರ. ಆದರೆ ಅವರು ಅಮೆರಿಕವನ್ನು ಎದುರು ಹಾಕೊಂಡ್ರು. ಇದಕ್ಕೆ ಪ್ರತಿಯಾಗಿ ಅವರಿಗೆ ಎಲ್ಲ ಸ್ಯಾಂಕ್ಷನ್ಸ್, ಅವ್ರ ಹತ್ರ ತೈಲ ಇದ್ರೂ ಕೂಡ ಮಾರಿ ಸೌದಿ ಥರ ಶ್ರೀಮಂತ ಆಗ್ಲಿಕ್ಕೆ ಆಗಲಿಲ್ಲ. ಇಲ್ಲಾಂದರೆ ಸೌದಿ ದುಬೈನಷ್ಟೇ ರಿಚ್ ಆಗಿರ್ತಾ ಇದ್ರು ಇರಾನ್ ಅವರು. ಅಮೆರಿಕ ಎದುರು ಹಾಕೊಂಡು, ಸುನ್ನಿ ರಾಷ್ಟ್ರಗಳನ್ನು ಎದುರು ಹಾಕೊಂಡು ಅವರು ಏಕಾಂಗಿ ಆಗಿಬಿಟ್ರು. ಅಮೆರಿಕ ಮತ್ತು ಸುನ್ನಿ ಅರಬ್ ರಾಷ್ಟ್ರಗಳೆಲ್ಲ ಕೈ ಜೋಡಿಸ್ಬಿಟ್ರು. ಆಲ್ಮೋಸ್ಟ್ ಬಹುತೇಕ ಸುನ್ನಿ ರಾಷ್ಟ್ರಗಳು ಅಮೆರಿಕದೊಂದಿಗೆ ಕ್ಲೋಸ್ ಇದ್ದಾವೆ. ಸೌದಿ ಅರೇಬಿಯಾ, UAE, ಕತರ್ ಎಲ್ಲ ಅಮೆರಿಕದ ಮಿತ್ರರೇ, ಪಾಕಿಸ್ತಾನ ಸೇರಿದ ಹಾಗೆ. ಜೊತೆಗಿಲ್ಲಿ ಅಮೆರಿಕ ಏನು ಮಾಡ್ತು ಅಂದರೆ, ಈ ಭಾಗದಲ್ಲಿರೋ ಎಲ್ಲ ಸುನ್ನಿ ಮುಸ್ಲಿಂ ರಾಷ್ಟ್ರಗಳಿಗೆ ನಿಮ್ಮ ನಿಜವಾದ ಶತ್ರು ಇಸ್ರೇಲ್ ಅಲ್ವೇ ಅಲ್ಲ, ನಮ್ಮದೆಲ್ಲ ಮೂಲ ಒಂದೇ, ಅಬ್ರಹಾಮಿಕ್ ರಿಲಿಜಿಯನ್ಸ್, ನಾವೆಲ್ಲ ಒಂದೇ ಚೆನ್ನಾಗಿರೋಣ. ಅದರಲ್ಲಿ ಪ್ರಾಬ್ಲಮ್ ತರ್ತಿರೋದು ಎಲ್ಲ ಈ ಉಗ್ರ ದಾಳಿಗಳನ್ನು ಮಾಡ್ತಿರೋದು, ಈ ಉಗ್ರ ಸಂಘಟನೆಗಳಿಗೆ ಬೆಂಬಲ ಕೊಡ್ತಿರೋದು, ಇಡೀ ಪ್ರದೇಶವನ್ನು ಅಸ್ಥಿರ ಮಾಡ್ತಿರೋದು, ಅಣ್ವಸ್ತ್ರ ಹೊಂದೋಕೆ ಪ್ರಯತ್ನ ಪಡ್ತಿರೋದು ಇರಾನ್. ಇವರ ವಿರುದ್ಧ ನಾವೆಲ್ಲ ಒಂದಾಗಬೇಕು ಅಂತ ಹೇಳಿ ಅಮೆರಿಕ, ಇಸ್ರೇಲ್ ಮತ್ತು ಸುನ್ನಿ ರಾಷ್ಟ್ರಗಳೆಲ್ಲ ಸೇರಿಕೊಂಡು ಅಬ್ರಹಾಮಿಕ್ ಒಪ್ಪಂದಗಳನ್ನು ಮಾಡಿಕೊಂಡ್ರು. ಟ್ರಂಪ್ ಇದರ ಮೇನ್ ಪುರೋಹಿತ ಆಗಿಬಿಟ್ರು ಈ ಒಪ್ಪಂದಗಳಿಗೆ. 2020ರಲ್ಲಿ ಐತಿಹಾಸಿಕ ಅಬ್ರಹಾಮಿಕ್ ಅಕಾರ್ಡ್ಸ್ಗೆ ಸೈನ್ ಹಾಕಲಾಯಿತು. ಯುನೈಟೆಡ್ ಅರಬ್ ಎಮಿರೇಟ್ಸ್, ಬಹ್ರೇನ್, ಮೊರಾಕೋಗಳು ಇಸ್ರೇಲ್ ಜೊತೆಗೆ ಅಧಿಕೃತವಾಗಿ ವ್ಯಾಪಾರಿ ಮತ್ತು ರಕ್ಷಣಾ ಒಪ್ಪಂದವನ್ನು ಅಬ್ರಹಾಮಿಕ್ ಅಕಾರ್ಡ್ಸ್ ಅನ್ನ ಮಾಡಿಕೊಂಡ್ರು. 3 ಧರ್ಮಗಳ ಪಿತಾಮಹ ಅಬ್ರಹಾಂ ಆಗಿದ್ದರಿಂದ ಈ ಒಪ್ಪಂದಕ್ಕೆ ಹೆಸರಿಟ್ರು. ಆ ಮೂಲಕ ಅದರಲ್ಲಿ ಇರಾನ್ ಅನ್ನ ಸಿಂಗಲ್ ಔಟ್ ಮಾಡಿ ಬದಿಗಿಡ್ಲಾಯಿತು. ಇಲ್ಲಿ ಸೌದಿ ಮತ್ತು ಕತರ್ಗಳ ಕತೆ ಏನು, ಅವ್ರು ಸೈನ್ ಹಾಕಿದ್ರೆ, ಅವರು ಸೈನ್ ಇನ್ನೂ ಹಾಕಿಲ್ಲ. ಆದರೆ ಒಳಗೊಳಗೆ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಆಲ್ಮೋಸ್ಟ್ ಅಬ್ರಹಾಮಿಕ್ ಅಕಾರ್ಡ್ ಆಗಿದೆ ಅಂತಲೇ ಅನ್ಕೊಳ್ಳಿ ನೀವು. ಆ ಲೆವೆಲ್ಗೆ ಅವರು ಇಸ್ರೇಲ್ ಒಟ್ಟಿಗೆ ಚೆನ್ನಾಗಿದ್ದಾರೆ, ಒಳಗೊಳಗೆ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿದ್ದಾರೆ. ಸೈನ್ ಹಾಕಿದ್ರೆ ನಮಗೆ ಧಾರ್ಮಿಕವಾಗಿ ಪ್ರಾಬ್ಲಮ್ ಆಗ್ಬೋದು, ಹಾಗಾಗಿ ನಾವು ಸೈನ್ ಹಾಕದೇನೆ ಇದರಲ್ಲಿ ಇರ್ತೀವಿ ಅನ್ನೋ ಥರದಲ್ಲಿ ಸೌದಿ ಮತ್ತು ಕತಾರ್ಗಳಿದ್ದಾರೆ. ಇವರ ಮನಸ್ಸಲ್ಲಿ ಇಸ್ರೇಲ್ಗಿಂತ ಜಾಸ್ತಿ ಇರಾನ್ ದ್ವೇಷ ಇದೆ ಇವರಿಗೆ. ಅದರ ಫೈನಲ್ ಕ್ಲೈಮ್ಯಾಕ್ಸೇ ಈ 2026ರ ಲೇಟೆಸ್ಟ್ ಆನ್ ಗೋಯಿಂಗ್ ಗಲ್ಫ್ ವಾರ್. ಇದೇ ಕಾರಣಕ್ಕೆ ಈ ಇರಾನ್ ಶ್ರೀಮಂತ ಅರಬ್ ಸುನ್ನಿ ಮುಸ್ಲಿಂ ರಾಷ್ಟ್ರಗಳ ಮೇಲೆ ಬಾಂಬ್ ಮಳೆಯನ್ನು ಗರಿತಾ ಇರೋದು. ಇದೇ ಕಾರಣಕ್ಕೆ ಇರಾನ್ ಮೇಲಿನ ದಾಳಿಗೆ ಅವರೆಲ್ಲರೂ ಕೂಡ ತಮ್ಮ ನೆಲೆಗಳನ್ನು ಬಳಸ್ಕೊಳ್ಳೋಕೆ ಅನುಮತಿ ಕೊಟ್ಟಿರೋದು. ಈ ಅಮೆರಿಕದ ನೆಲೆಗಳು ಮಿಡಲ್ ಈಸ್ಟ್ನಾದ್ಯಂತ ಇದೆ. ಸೌದಿಯಲ್ಲಿ, ಆಮೇಲೆ UAEನಲ್ಲಿ, ಕತಾರ್ನಲ್ಲಿ, ಇದೆಲ್ಲ ಏನು ಅಮೆರಿಕದ ನೆಲೆ ಇದೆ, ಅಲ್ಲಿಂದ ಅಮೆರಿಕ ದಾಳಿ ಮಾಡ್ತಾ ಇದೆ. ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಸುನ್ನಿ ಅರಬ್ ರಾಷ್ಟ್ರಗಳು. ನಮ್ಮ ನೆಲ ಬಳಸ್ಕೊಂಡು, ಏರ್ ಸ್ಪೇಸ್ ಬಳಸ್ಕೊಂಡು ಇರಾನಿ ನೀವು ಹೊಡಿರಿ ಅಂತ ಬಿಟ್ಟಿದ್ದಾರೆ. ನಿಜ ಆರಂಭದಲ್ಲಿ ಇವರು ಹೇಳಿದ್ರು, ನಮಗೆ ಇಷ್ಟ ಇಲ್ಲ ಯುದ್ಧಕ್ಕೆ ಬರೋಕ್ಕೆ, ನಮ್ಮ ಜಾಗಗಳನ್ನು ಬಳಸಬೇಡಿ, ಏರ್ ಸ್ಪೇಸ್ ಬಳಸಬೇಡಿ ಇರಾನ್ ಮೇಲೆ ದಾಳಿ ಮಾಡೋಕ್ಕೆ ಅಂತ ಹೇಳಿದ್ರು ಈ ಸುನ್ನಿ ಶ್ರೀಮಂತ ಅರಬ್ ರಾಷ್ಟ್ರಗಳು. ಯಾಕಂದರೆ ಅವ್ರಿಗೆ ಗೊತ್ತಿತ್ತು ಇರಾನ್ ಮಿಸೈಲ್ ಮಳೆಗರಿಯುತ್ತೆ, ಇವರು ತೈಲ ಎಲ್ಲ ಮಾರ್ಕೊಂಡು ಗ್ಲೋಬಲ್ ಫಿನಾನ್ಷಿಯಲ್ ಹಬ್ ಎಲ್ಲ ಆಗಿ ಚೆನ್ನಾಗಿ ಶ್ರೀಮಂತವಾಗಿರೋ ಜಾಗ, ಇವ್ರಿಗೆ ಯಾಕೆ ಬಾಂಬ್ದೆಲ್ಲ ಸಹವಾಸ ಬಂದು ಬೀಳೋದು, ಸುಮ್ಮನೆ ನರಕ ಯಾಕೆ ಮಾಡ್ಕೋಬೇಕು ಅನ್ನೋ ಲೆಕ್ಕಾಚಾರ ಇತ್ತು. ಆದರೆ ಇವಾಗ ಸೀನ್ ಚೇಂಜ್ ಆಗಿದೆ. ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಮಾಡ್ತಿದ್ದ ಹಾಗೆ ನಾವು ನಿಮ್ಮನ್ನು ನೆಮ್ಮದಿಯಾಗಿರೋಕ್ಕೆಲ್ಲ ಬಿಡೋದಿಲ್ಲ, ನೀವು ಬೆಲೆ ತೆರಬೇಕು ಅಂಥೇಳಿ ಈ ಸುನ್ನಿ ಶ್ರೀಮಂತ ಅರಬ್ ರಾಷ್ಟ್ರಗಳ ಮೇಲೂ ಕೂಡ ಇರಾನ್ ದಾಳಿ ಮಾಡಿರೋದ್ರಿಂದ ಈ ರಾಷ್ಟ್ರಗಳನ್ನು ಕೂಡ ಯುದ್ಧಕ್ಕೆ ಎಳೆಯಲಾಗಿದೆ. ಇವರು ಕೂಡ ಆಲ್ರೆಡಿ ಡಿಕ್ಲೇರ್ ಮಾಡಿದ್ದಾರೆ, ನಾವು ಬಿಡೋದಿಲ್ಲ, ಇರಾನಿಗೆ ಹೊಡಿತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ, ಪ್ರತಿಕಾರ ಹೇಳ್ತೀವಿ ಅಂತ ಹೇಳಿದ್ದಾರೆ. ಸೊ ಫುಲ್ ಫ್ಲೆಜ್ಡ್ ಮಿಡಲ್ ಈಸ್ಟ್ ವಾರ್ ನಡೀತಿದೆ, ಸಂಘರ್ಷ ನಡೀತಾ ಇದೆ. ಇರಾನ್ ಸಿಂಗಲ್ ಆಗಿದೆ, ಏಕಾಂಗಿಯಾಗಿದೆ ಮಧ್ಯದಲ್ಲಿ. ಅಮೆರಿಕ, ಇಸ್ರೇಲ್, ಸುನ್ನಿ ಅರಬ್ ರಾಷ್ಟ್ರಗಳೆಲ್ಲ ಸೇರಿಕೊಂಡು ಹಣ್ಣುಗಾಯಿ ನೀರ್ಗಾಯಿ ಮಾಡ್ತಾ ಇದ್ದಾರೆ ಒಟ್ಟಾಗಿ ಇರಾನನ್ನ. ಇದು ಯಾವ ಲೆವೆಲ್ಗೆ ಹೋಗಿದೆ ಅಂದರೆ 40 ವರ್ಷಗಳಿಗೂ ಅಧಿಕ ಕಾಲ ಇರಾನನ್ನ ಇಲ್ಲಿವರೆಗೂ ತಂದು ನಿಲ್ಲಿಸಿ ಒಂಥರ ಈ ಬಂಡೆದ್ದ ಹೋರಿ ಥರ ಸಪರೇಟ್ ಒಂದು ಪವರ್ ಥರ ನಿಲ್ಲಿಸಿದ್ದ ಆಯತುಲ್ಲಾ ಅಲಿ ಖಾಮೆನೆ ಮತ್ತು ಅವರ ಇಡೀ ಟಾಪ್ ಲೀಡರ್ಶಿಪ್ಪನ್ನು
ಈ ಕದನದಲ್ಲಿ ಹೊಡೆದು ಹಾಕಲಾಗಿದೆ. ಖಾಮಿನೇಯಿರ ಹತ್ಯೆ ಆಗಿದೆ, ಅವರ ಫ್ಯಾಮಿಲಿ ಮೆಂಬರ್ಸ್ ಹತ್ಯೆ ಆಗಿದೆ, ಟಾಪ್ ಲೀಡರ್ಶಿಪ್ಪನ್ನು ಹತ್ಯೆ ಮಾಡಲಾಗಿದೆ. ಕಂಪ್ಲೀಟ್ ಅಳಿಸಿ ಹಾಕೋ ತನಕನೂ ಕೂಡ ಈ ಅಡ್ಮಿನಿಸ್ಟ್ರೇಷನನ್ನು ಕ್ಯಾಂಪೇನ್ ಮುಂದುವರಿಸ್ತೀವಿ ಅಂತ ಹೇಳಿ ಇವರೆಲ್ಲ ಡಿಕ್ಲೇರ್ ಮಾಡಿದ್ದಾರೆ. ಅಮೆರಿಕ ನೇತೃತ್ವದ ಈ ಕೂಟ, ಈ ದಾಳಿ ಏನು ಮಾಡ್ತಿದ್ದಾರೆ ಇಸ್ರೇಲ್ ಅವರು ಸೇರಿಕೊಂಡು, ಅವರು ಡಿಕ್ಲೇರ್ ಮಾಡಿದ್ದಾರೆ ಇನ್ನು ಹಲವು ದಿನಗಳ ಕಾಲ ಕಂಟಿನ್ಯೂ ಆಗುತ್ತೆ ದಾಳಿ ಅಂತ ಹೇಳಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಈ ಮಿಡಲ್ ಈಸ್ಟ್ನ ಈ ಸಂಘರ್ಷದ ಕಾಂಪ್ಲೆಕ್ಸಿಟೀಸನ್ನು, ಒಳ ಹಂದರಗಳನ್ನು ನಿಮಗೆ ಬಿಡಿಸಿ ಬಿಡಿಸಿ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ. ಈ ಬಗ್ಗೆ ನಿಮಗೆ ಈಗ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀವಿ. ಈ ಕ್ಲಾರಿಟಿ ಪ್ರತಿಯೊಬ್ಬರಿಗೂ ಸಿಗಬೇಕು ಅಂದರೆ ಪ್ರತಿಯೊಬ್ಬರಿಗೂ ಇದನ್ನು ಶೇರ್ ಮಾಡಿ ಸ್ನೇಹಿತರೆ, ಮಾಹಿತಿಯನ್ನು. ಇದು ನಿಮ್ಮಲ್ಲಿ ನಮ್ಮ ಮನವಿ. ಹಾಗೆ ಆಗಲೇ ಹೇಳಿದ್ವಲ್ಲ ಸ್ನೇಹಿತರೆ, ಕ್ವಿಕ್ ರಿಮೈಂಡರ್, ಹೆಲ್ತ್ ಇನ್ಶೂರೆನ್ಸ್ದು ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಮೆಂಟ್ನಲ್ಲಿ ಲಿಂಕ್ ಇದೆ. ಕ್ಲಿಕ್ ಮಾಡೋ ಮೂಲಕ ಕೆಲವೇ ನಿಮಿಷಗಳಲ್ಲಿ ನೀವು ದೇಶದ ಟಾಪ್ ಪ್ಲಾನ್ಸನ್ನು ಕಂಪೇರ್ ಮಾಡಿ ನಿಮಗೆ, ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಆರ್ಥಿಕ ಸ್ಥಿತಿಗತಿಗೆ ತಕ್ಕಂತೆ ಹೆಲ್ತ್ ಇನ್ಶೂರೆನ್ಸ್ನ ಭದ್ರತೆಯನ್ನು ನೀವು ಕೊಟ್ಕೊಳ್ಬಹುದು. ಆಸಕ್ತರು ಮಿಸ್ ಇಲ್ಲದೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟನ್ನು ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.